ಆತ ಕುಡಿತದ ದಾಸನಾಗಿದ್ದ. ವೃದ್ಧಾಪ್ಯದಲ್ಲಿ ತನ್ನನ್ನ ನೋಡ್ಕೊಳ್ತಾನೆ ಅಂದುಕೊಂಡಿದ್ದ ವಯಸ್ಸಾದ ತಾಯಿಗೆ ಚಟ್ಟ ಕಟ್ಟಿದ್ದ. ತನಗೆ ಕುಡಿಯೋಕೆ ಹಣ ಕೊಡದೇ ಇದ್ದಿದ್ದಕ್ಕೆ 82 ವರ್ಷದ ತಾಯಿಗೆ ಕಬ್ಬಿಣದ ರಾಡ್ನಿಂದ ಹಲ್ಲೆ ಮಾಡಿ ಜೀವ ತೆಗೆದಿದ್ದ. ಕೃತ್ಯದ ಬಳಿಕ ಮಗ ಎಸ್ಕೇಪ್ ಆಗಿದ್ದು, ಆರೋಪಿಗಾಗಿ ಪೊಲೀಸರು ಹುಡುಕಾಟವನ್ನ ನಡೆಸುತ್ತಿದ್ದಾರೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಹೆತ್ತ ತಾಯಿಯನ್ನೇ ಕೊಂದ ಮದ್ಯವ್ಯಸನಿ ಮಗ, ಮದ್ಯಪಾನಕ್ಕೆ ಹಣ ಕೊಡದಕ್ಕೆ ಕಬ್ಬಿಣದ ರಾಡ್ನಿಂದ ಮರ್ಡರ್. ಅಮ್ಮ ಅಂದ್ರೆ ಎಂತಹ ಕಷ್ಟದ ಪರಿಸ್ಥಿತಿಯಲ್ಲೂ ಹೆತ್ತ ಮಕ್ಕಳನ್ನು ಕೈಬಿಡದ ಕರುಣಾಮಯಿ. ಆದರೆ ಇಲ್ಲೊಬ್ಬ ಮದ್ಯವ್ಯಸನಿ ಮಗ ವೃದ್ಧ ತಾಯಿಯನ್ನೇ ಕೊಚ್ಚಿ ಕೊಲೆ ಮಾಡಿದ್ದಾನೆ. ಈ ತಾಯಿ ಇಂಥ ಪಾಪಿ ಮಗನನ್ನ ಹುಟ್ಟಿದಾಗಲೇ ಕತ್ತು ಹಿಸುಕಿ ಸಾಯಿಸಿದ್ರೆ ಇಂಥ ಕೆಟ್ಟ ಹುಳ ಭೂಮಿ ಮೇಲೆ ಬರುತ್ತಿರಲೇ ಇಲ್ಲ. ಕರುಳಬಳ್ಳಿಯ ಮಮತೆ ಅದಕ್ಕೆ ಅವಕಾಶ ಕೊಡಬೇಕಲ್ಲ. ವೃದ್ಧ ತಾಯಿಯನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಳ್ಳಬೇಕಾದ ಪಾಪಿ ಪುತ್ರ ಕುಡಿಯಲು ಹಣ ಕೊಡಲಿಲ್ಲ ಅಂತ 82 ವರ್ಷದ ವೃದ್ಧ ತಾಯಿಯನ್ನು ಹತ್ಯೆ ಮಾಡಿದ್ದಾನೆ. ಶಾಂತಾಬಾಯಿ ತಲೆಗೆ ಕಬ್ಬಿಣದ ರಾಡ್ನಿಂದ ಹೊಡೆದು 52 ವರ್ಷದ ಮಹೇಂದ್ರ ಸಿಂಗ್ ಹತ್ಯೆ ಮಾಡಿ ಪರಾರಿಯಾಗಿದ್ದಾನೆ. ಬಾಗಲಗುಂಟೆಯ ಮುನೇಶ್ವರ ನಗರದಲ್ಲಿ ನಿನ್ನೆ ತಡರಾತ್ರಿ 1:30ಕ್ಕೆ ಕೊಲೆ ಮಾಡಿ ಮಗ ಮಹೇಂದ್ರ ಸಿಂಗ್ ಎಸ್ಕೇಪ್ ಆಗಿದ್ದಾನೆ. ಕುಡಿತದ ಚಟಕ್ಕೆ ಬಿದ್ದಿದ್ದ ಮಹೇಂದ್ರ ಸಿಂಗ್ ಕೆಲಸಕ್ಕೆ ಹೋಗದೆ ಅಲೆಯುತ್ತಿದ್ದನಂತೆ. ನಿತ್ಯ ಹಣಕ್ಕಾಗಿ ತಾಯಿಗೆ ಹಿಂಸೆ ನೀಡಿ ನಿಂದಿಸುತ್ತಿದ್ದ. ಆ ವೃದ್ಧ ತಾಯಿ ತಾನೇ ಎಲ್ಲಿಂದ ತಂದು ಹಣ ನೀಡಬೇಕು? ಹಣ ಕೊಡದಿದ್ದಕ್ಕೆ ಕಿರಿಕ್ ತೆಗೆದು ಕಬ್ಬಿಣದ ರಾಡ್ನಿಂದ ತಾಯಿಯ ತಲೆಗೆ ಹೊಡೆದು ಕೊಲೆ ಮಾಡಿ ತನ್ನ ಬೈಕ್ನಲ್ಲಿ ಎಸ್ಕೇಪ್ ಆಗಿದ್ದಾನೆ. ಬಾಗಲಗುಂಟೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ಲೇಡಿ ಅರೌಂಡ್ 80 ಇಯರ್ಸ್ ಅವರು ಮರ್ಡರ್ ಆಗಿದೆ ಅಂತ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಬರುತ್ತೆ. ಹೋಗಿ ಚೆಕ್ ಮಾಡುವಾಗ ಮಗ ಏನಿದ್ದಾರೆ ಅಕ್ಯೂಸ್ಡ್ ಅರೌಂಡ್ 52 ಇಯರ್ಸ್. ತಾಯಿ ಕಡೆಯಿಂದ ದುಡ್ಡು ಕೇಳಿದವರು ಯಾವುದೋ ವಿಷಯಕ್ಕೆ ಬೇಕು ಅಂತ. ದುಡ್ಡು ಕೊಟ್ಟಿಲ್ಲ ಅಂತ ನೆಪದಲ್ಲಿ ಗಲಾಟೆ ಆಯಿತು. ಐರನ್ ಕಬ್ಬಿಣದ ರಾಡಿಂದ ತಲೆ ಮೇಲೆ ಅವರಿಗೆ ಗಾಯ ಮಾಡಿ ಅವರನ್ನು ಮುಕ್ತ ಹೊಂದಿರುತ್ತಾರೆ ಅದೇ ಸ್ಪಾಟ್ನಲ್ಲಿ. ಅದು ಬಿಟ್ಟು ಅಲ್ಲಿಂದ ಅವರು ಆ ಪ್ಲೇಸಿಂದ ಎಸ್ಕೇಪ್ ಆಗಿ ಹೋಗಿರುತ್ತಾರೆ. ಈ ಬಗ್ಗೆ ಬಾಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಹಂತಕ ಮಗನಿಗಾಗಿ ಹುಡುಕಾಟ ನಡೆಸಲಾಗುತ್ತಿದೆ. ಶ್ರವಣಕುಮಾರ ಶ್ರೀರಾಮಚಂದ್ರನಂಥವರು ಹುಟ್ಟಿದ ನಾಡಲ್ಲಿ ಇಂಥ ಮಕ್ಕಳು ಹುಟ್ಟಿರೋದು ನಿಜಕ್ಕೂ ದುರ್ದೈವವೇ ಸರಿ. ಆ ಭಗವಂತ ಇಂಥ ಪಾಪಿ ಮಕ್ಕಳನ್ನ ಮುಂದೆ ಯಾವ ಪೋಷಕರಿಗೂ ನೀಡದಿರಲಿ. ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ, ಬೆಂಗಳೂರು.